ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಒಂದು ವ್ಲಾಗಿಗೆ. ಏನು ಫ್ಯಾಂಟಾ ಕುಡಿತೀನಿ ಅಂದ್ಕೊಂಡಿದ್ದೀರಾ? ಫ್ಯಾಂಟಾನೇ ಅದು. ಯಾಕಂದರೆ ತೋಟದಲ್ಲಿ ಸಿಕ್ಕಾಬಟ್ಟೆ ಬಿಸಿಲು, ಅಡಿಕೆ ಮರಕ್ಕೆ ಗೊಬ್ಬರ ಹಾಕಿ ಹಾಕಿ ಎಲ್ಲ ಹರ್ಕೊಂಡು ಹೋಗಿದ್ವಿ. ಹಂಗಾಗಿ ಸ್ವಲ್ಪ ಕೂಲಾಗಿ ಅಂಥೇಳಿ ತೋಟದ ಓನರು ಕೂಲ್ ಡ್ರಿಂಕ್ಸ್ ತಂದು ಕೊಟ್ಟಿದ್ರು. ಕೂಲಾಗಿ ಮತ್ತೆ ಗೊಬ್ಬರ ಹೊರಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವರ್ಷ ಅಡಿಕೆ ಮರಕ್ಕೆ ಬೇಸಾಯ ಮಾಡ್ತೀವಿ. ಒಂದು ವರ್ಷ ಹಟ್ಟಿ ಗೊಬ್ಬರ ಹಾಕ್ತೀವಿ, ಒಂದು ವರ್ಷ ಕೋಳಿ ಗೊಬ್ಬರ ಹಾಕ್ತೀವಿ, ಒಂದು ವರ್ಷ ಕುರಿ ಗೊಬ್ಬರ ಹಾಕ್ತೀವಿ. ಅಂದರೆ ವರ್ಷ ವೆರೈಟಿ ಅಂತಲ್ಲ, ಯಾವ ಗೊಬ್ಬರ ಸಿಗುತ್ತೆ ಅದನ್ನು. ಅಂದರೆ ವರ್ಷ ಬೇಸಾಯ ಅಂದರೆ ವರ್ಷಕ್ಕೆ ಒಂದೊಂದು ಪ್ಲಾಟ್ ಮಾಡ್ತೀವಿ. ಒಂದು 4,000-5,000 ಸಾವಿರ ಅಡಿಕೆ ಮರ ಇದೆ. ಅದಕ್ಕೆ ಒಂದೇ ವರ್ಷದಲ್ಲಿ ಒಂದೇ ಸಲಕ್ಕೆ ಎಲ್ಲ ಬೇಸಾಯ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ವರ್ಷಕ್ಕೆ ಒಂದು ಪ್ಲಾಟು, ವರ್ಷಕ್ಕೆ 1,000 ಅಡಿಕೆ ಮರಕ್ಕೆ ಬೇಸಾಯ ಮಾಡ್ತೀವಿ. ಎಲ್ಲ ಮುಗಿಯೋಷ್ಟೊತ್ತಿಗೆ 4 ವರ್ಷ ಆಗುತ್ತೆ. 4 ವರ್ಷ ಆಗೋಷ್ಟೊತ್ತಿಗೆ ಈ ಹಳೆ ಮರಗಳಿಗೆ ಬೇಸಾಯ ಮಾಡಿ 4 ವರ್ಷ ಆಗಿರುತ್ತೆ. ಹಂಗಾಗಿ ರಿಪೀಟ್ ಮಾಡ್ತೀವಿ ಫಸ್ಟಿಂದ. ಅದೇನೋ ಹೇಳ್ತಾರಲ್ಲ, ಬೇಸಾಯ ಮನೆ ಮಕ್ಕಳೆಲ್ಲ ಸಾಯ ಅಂತ. ಹಂಗಾಗಿ ಸೊ ಈ ಥರ ಪಾಸಿಂಗ್ ಸಿಸ್ಟಮ್ ಮಾಡ್ತೀವಿ. ಗೊಬ್ಬರ ನಾವು ಹೊರ್ತೀವಿ. ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇವಾಗ ಲೇಬರ್ ಪ್ರಾಬ್ಲಮ್ಮು, ಹೊರಲೇಬೇಕು. ನಮಗೆ ಫಸಲು ಬೇಕು ಅಂದರೆ ನಾವು ಹೊರಲೇಬೇಕು. ಆ ಥರ ಸಿಚುವೇಶನ್ ಆಗಿದೆ. ಏನಪ್ಪ ಅಂದರೆ ಅಷ್ಟೇ ಗೌರ್ಮೆಂಟ್ ಗೊಬ್ಬರ ಹಾಕಿದ್ರು ಈ ಏನು ಸಾವಯವ ಗೊಬ್ಬರ ಅಂತೀವಲ್ವಾ, ಈ ಹಟ್ಟಿ ಗೊಬ್ಬರ, ಕುರಿ ಗೊಬ್ಬರ, ಅದ್ರ ಮುಂದೆ ಯಾವುದೂ ಇಲ್ಲ. ಅದು ಹಾಕಿ ಸೊಪ್ಪು ಮುಚ್ಚಿ 2 ಬುಟ್ಟಿ ಮಣ್ಣು ಕೊಟ್ಟುಬಿಟ್ರೆ ಸೂಪರಾಗಿರುತ್ತೆ. ಮೊದಲೆಲ್ಲ ನಮ್ಮ ಮನೆಯಲ್ಲೇ ದನ ಕರುಗಳಿತ್ತು. ಇವಾಗ ಎಲ್ಲ ಕಾಲ ಮುಂದುವರಿತಿದ್ದಂಗೆ ನಾವು ಸಹ ದನ ಕರು ಎಲ್ಲ ಬಿಟ್ಟಿದ್ದೀವಿ. ಈಗ ಏನು ಮಾಡೋಣ, ಎಲ್ಲ ದುಡ್ಡಿಗೆ ತಗೊಳೋದು ಗೊಬ್ಬರ. ಹಾಗಾಗಿ ಒಂದೊಂದೇ ಬುಟ್ಟಿ ಹಾಕೋದು ಗೊಬ್ಬರ ಆ ಲೆವೆಲಿಗೆ ಬಂದಿದೆ. ಬಟ್ ಈ ಥರ ಮೈಂಟೈನ್ ಮಾಡ್ತಾ ಇರಬೇಕು, ವರ್ಷ ಬೇಸಾಯ ಮಾಡ್ತಾ ಇರಬೇಕು. ಇಲ್ಲಾಂದರೆ ಅಡಿಕೆ ಮರ ತೊಂಡೆಗಳೆಲ್ಲ ಚೂಪಾಗ್ತವೆ. ಸೊ ಹಾಗಾಗಿ ಯಾರೆಲ್ಲ ಬೇಸಾಯ ಮಾಡ್ತೀರಾ ಅಡಿಕೆ ಮರಕ್ಕೆ, ಯಾರೆಲ್ಲ ಕೃಷಿಲಿ ತುಂಬ ಈ ಥರ ಅನುಭವಿಸಿದ್ದೀರಾ ಅನ್ನೋರು ಕಮೆಂಟ್ ಮಾಡಿ. ಹಾಗೆ ನನ್ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.